Welcome to Sri Vagdevi Taro. I'm here today to discuss what fortune has in store for you regarding home, health, and happiness. Look inside yourself, examine what is ಓಕೆ. ಸೊ ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ಪರೀಕ್ಷಿಸಿ ನೋಡಿ ಏನು ನಿಮಗೆ ವಾರ್ನಿಂಗ್ ಸಿಗ್ತಾ ಇದೆ. ನಿಮ್ಮ ಲವ್ ಲೈಫಿಗೆ ವಾರ್ನಿಂಗ್ ನಿಮ್ಮ ಕಡೆನೇ ಇದೆ, ಏನು ಅಂತ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಡೀಪ್ ಇನ್ ಯುವರ್ ಹಾರ್ಟ್ ಯು ಆಲ್ರೆಡಿ ನೋ ದ ಆನ್ಸರ್, ಡೂ ವಾಟ್ ಫೀಲ್ ರೈಟ್ ಅಂತ. ಸೊ ನಿಮಗೆ ಗೊತ್ತಿದೆ ಯಾವ ಪ್ರಶ್ನೆ ಇದೆ, ಏನು ಉತ್ತರ ಇದೆ ಅಂತ. ನಿಮ್ಗೆ ಈಗಾಗಲೇ ಅನುಭವಕ್ಕೆ ಬಂದಿದೆ. ಸರಿಯಾದ ನಿರ್ಧಾರನ ತಗೊಳ್ಳಿ. ಟ್ವಿನ್ ಫ್ಲೇಮ್ ಅಂತ ಇದೆ, ದ ಪ್ಯಾಷನ್ ಇನ್ ಹಿಟ್ ಅಂತ. ಸೊ ಎಸ್, ಟ್ವಿನ್ ಫ್ಲೇಮ್ ಎನರ್ಜಿಲಿ ಇದ್ದೀರಾ. ನೋಡೋಣ ಏನಾಗಬಹುದು ಅನ್ನುವಂಥ ಕುತೂಹಲ ನನಗೂ ಇದೆ. ದ ಪಾಸ್ಟ್ ಈಸ್ ನೌ ಬಿಹೈಂಡ್ ಯು, ರಿಲೀಸ್ ಇಟ್ ಅಂಡ್ ಎಂಬ್ರೇಸ್ ನ್ಯೂ ಪಾಸಿಬಿಲಿಟೀಸ್. ಎ ನ್ಯೂ ಪಾತ್ ಈಸ್ ನೌ ಅವೈಲಬಲ್ ಟು ಯು, ಫಾಲೋ ಇಟ್ ವಿತ್ ಫೇತ್. ಹಳೇದೆಲ್ಲ ಮುಗ್ದೋಗಿರೋ ಕತೆ, ಹಳೇದನ್ನು ಹಿಂದೆ ಬಿಟ್ಬಿಟ್ಟು ಹೊಸ ಅವಕಾಶಗಳನ್ನ, ಹೊಸ ಸಾಧ್ಯತೆಗಳನ್ನ ನಿಮ್ಮ ಜೀವನದಲ್ಲಿ ತೊಗೊಂಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಧ್ಯ ಆದಷ್ಟು ಒಂದು ಹೊಸ ರೀತಿಯಲ್ಲಿ ನಿಮ್ಮನ್ನು ನೀವು ತಿಳ್ಕೊಳ್ಳಿ, ಪಡ್ಕೊಳ್ಳಿ. ಜೊತೆಗೆ ನಿಮಗೆ ಸರಿ ಅನಿಸೋದನ್ನು ನೀವು ನಂಬಿಕೆ, ಭರವಸೆಯಿಂದ ಮುಂದುವರಿಸಿ ಅನ್ನುವಂಥದ್ದು ಇದೆ. ಲುಕ್ ಡೀಪ್ ವಿತ್ ಇನ್ ಯುವರ್ ಹಾರ್ಟ್ ಆ್ಯಂಡ್ you will feel my love. My love for you is as deep as the ocean. ತುಂಬ ಆಳವಾಗಿ ಇದೆ ನನ್ನ ಪ್ರೀತಿ, ಸಮುದ್ರಕ್ಕಿಂತ ಆಳವಾಗಿದೆ. ಸೊ ನಿನ್ನ ಹೃದಯದಲ್ಲಿ ಒಮ್ಮೆ ಇಣುಕಿ ನೋಡು, ಸೊ ಒಂದು ಮುಳುಗಾಕಿ ನೋಡು. ನನ್ನ ಪ್ರೀತಿಯ ಆಳ ಎಷ್ಟು ಆಳ ಎತ್ತರವಾಗಿದೆ ಅಂತ ಗೊತ್ತಾಗತ್ತೆ. ಸೊ ಎಸ್, ನನ್ನ ಪ್ರೀತಿನ ಫೀಲ್ ಮಾಡಿ ನೋಡು ಅನ್ನುವಂಥದ್ದು ಇದೆ. ಸೊ ನನ್ನ ಭಾವನೆ ಎಲ್ಲ ಕಾರ್ಡಲ್ಲಿ ಬರ್ತಿರುವಂಥ ಭಾವನೆ. ಟ್ರಾನ್ಸ್ಫಾರ್ಮೇಷನ್ through expectation. Once you accept the current situation, it will be automatically transfer ಅಂತ ಇದೆ. ನಂಬಿಕೆ ಇಟ್ಟು ನೋಡು, ಒಂದ್ಸತಿ ಒಪ್ಪಿಗೆನ ಕೊಡು. ಒಮ್ಮೆ ನೀನು ಒಪ್ಕೊಂಡ್ರೆ ಮುಂದಿನ ಪರಿಸ್ಥಿತಿಗಳು ತಂತಾನೆ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಅವಕಾಶನ ಕೊಟ್ಟು ನೋಡು ಅನ್ನುವಂಥದ್ದು ಇದೆ. Don't make decision based on guilt or what you think you should do. For it is only in being true to yourself that you can be true to others. ನಿಮ್ಮ ಒಂದು ನಿರ್ಧಾರಗಳನ್ನ ಯಾವುದೇ ಒಂದು ಅನುಮಾನದಿಂದ ಅಥವಾ ಒಂದು ಅಸಮಾಧಾನದಿಂದ ಅಥವಾ ಒಂದು ಕೀಳಿರಿಮೆಯಿಂದ ತಗೊಳ್ಬೇಡಿ. ಯಾವುದೇ ಗಿಲ್ಟ್ ಬೇಸ್ಡ್ ಡಿಸಿಷನನ್ನು ತಗೊಬೇಡಿ ಅನ್ನುವಂಥದ್ದು ಇದೆ. ನೀವು ಅಂದ್ಕೊಂಡಿರೋದೆಲ್ಲ ಸತ್ಯ ಅಲ್ಲ, ನೀವು ಅಂದ್ಕೊಂಡಿರೋದೆಲ್ಲ ಸುಳ್ಳು ಅಲ್ಲ. ನಿಮಗೆ ಏನು ಸತ್ಯ ಅನಿಸುತ್ತೆ, ಬೇರೆಯವರಿಗೂ ಅದು ಸತ್ಯ ಅಂತ ಅನ್ನಿಸ್ಬೇಕಲ್ವ. ಬೇರೆಯವರಿಗೆ ಸತ್ಯ ಅನಿಸಿದ್ದು ನಿಮಗೂ ಸತ್ಯ ಅನ್ನಿಸ್ಬೇಕು ಅಲ್ವಾ. ಈ ಸತ್ಯ ಮತ್ತು ಸುಳ್ಳುಗಳ ನಡುವೆ ಒಂದು ಒಳ್ಳೆಯ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಲವ್ ಲೈಫು ಒಂದು ಪ್ರಾರ್ಥನೆ ರೀತಿಲಿ ಇದೆ, ಒಂದು ಪ್ರೇಯರ್ ರೀತಿಲಿ ಇದೆ. ಸೊ ರೊಮ್ಯಾನ್ಸ್ ಕೂಡ ತುಂಬ ಜೋರಾಗೇ ಇದೆ. ಸೊ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಒಳಗಿನ ಶಾಂತತೆನ ಹಾಗೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಹೇಗಿದೆಯೋ ವಸ್ತುಸ್ಥಿತಿ ಅದನ್ನು ಹಾಗೆ ಒಪ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ.
ಸೊ ನೀವು ಬದಲಾಗಬೇಕಾಗಿರುವಂಥ ಅಗತ್ಯ ಇಲ್ಲ, ಅಥವಾ ಆ ವ್ಯಕ್ತಿ ಬದಲಾಗುವಂಥ ಅಗತ್ಯ ಕೂಡ ಇಲ್ಲ. ನೀವು ಹೇಗಿದ್ದೀರೋ ಹಾಗೆ ಒಬ್ಬರನ್ನೊಬ್ಬರು ಒಪ್ಕೊಂಡು ಜೀವನದಲ್ಲಿ ಸುಖ ನೆಮ್ಮದಿಯನ್ನು ಪಡೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ಟ್ವಿನ್ ಫ್ಲೇಮ್ ಜರ್ನಿ ಇದೆ. ಸೊ ಬಿ ಕೇರ್ಫುಲ್ ಆ್ಯಂಡ್ ಮೇಕ್ ಬೆಟರ್ ಡಿಸಿಷನ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ರಿಗೂ ಒಳ್ಳೆಯದಾಗಲಿ. The Shrivak Devi Tarot channel is so glad to see you again. Thank you for watching our tarot card readings today.